Dear students, now we discuss about the remaining problems belongs to simple equations. First one, exercise 4.2, first main, solve the equations. Give first the step, you will use separate the variables, then solve the equations. ನಾವೇನು ಮಾಡಬೇಕು ಫಸ್ಟು ಕೆಲವೊಂದು ಸ್ಟೆಪ್ಸ್ನ ಬಳಸ್ಕೊಂಡು ವೇರಿಯಬಲ್ಸ್ನ ಸಪ್ರೇಟ್ ಮಾಡಬೇಕು, ವೇರಿಯಬಲ್ಸ್ನ ಮತ್ತು ನಂಬರ್ಸ್ನ ಸಪ್ರೇಟ್ ಮಾಡಿ ನೆಕ್ಸ್ಟು ನಾವು ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು. ಈಗ ಫಸ್ಟ್ ಕ್ವಶನ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ನೋಡಿ, ಈ ಈಕ್ವೇಷನ್ನಲ್ಲಿ ಏನಾಗಿದೆ, ಎಕ್ಸಲ್ಲಿ 1 ಕಳೆದ್ರೆ 0 ಬರುತ್ತೆ. ಹಾಗಾಗಿ ನಮಗೆ ಈ ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಈಕ್ವೇಷನ್ನಲ್ಲಿ ಎಕ್ಸ್ ಅನ್ನೋದು ವೇರಿಯಬಲ್ಲು, 1 ಅನ್ನೋದು ನಂಬರ್. ನಾವೇನು ಮಾಡೋಣ, ಎಕ್ಸ್ನ ಹಾಗೇ ಇಟ್ಕೊಳ್ಳೋಣ, ಈ -1ನ ಈ ಕಡೆಗೆ ಶಿಫ್ಟ್ ಮಾಡೋಣ. ಅವಾಗೇನಾಯಿತು, ಈಕ್ವಲ್ ಟು 0 ಹಾಗೆ ಬರ್ಕೋ, -1 ಈ ಕಡೆ ಹೋದರೆ +1 ಅಂದರೆ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ ಟು 0 + 1 1 + 1 ಎಕ್ಸ್ ಈಸ್ ಈಕ್ವಲ್ ಟು 1 ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಅದೇ ಥರ ಎಕ್ಸ್ + 1 ಈಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ 0 ಇರೋದ್ರಿಂದ ನಾವಿಲ್ಲಿ ಇದನ್ನು ಮತ್ತೆ 0 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. +1ನ ಈ ಕಡೆಗೆ ಹಾಕಿದರೆ ಏನಾಗುತ್ತೆ, -1 ಅಂದರೆ 0 - 1 ಅಂದರೆ -1 ಬರುತ್ತೆ ನಮಗೆ. ಹಾಗಾಗಿ 0 ಅನ್ನೋದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು. ಥರ್ಡ್ ಒನ್, ಎಕ್ಸ್ - 1 ಈಸ್ ಈಕ್ವಲ್ ಟು 5. ನೋಡಿ ಇಲ್ಲಿ ನಂಬರ್ಸ್ ಇದೆ, ಆವಾಗ ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ನ ಹಾಗೆ ಇಟ್ಕೊಳ್ಳೋಣ, -1ನ ಈ ಕಡೆಗೆ ಹಾಕಿದರೆ ಏನಾಯಿತು, +1 ಆಯಿತು. ನೋಡಿ ಈಸ್ ಈಕ್ವಲ್ ಟು 5 ಹಾಗೆ ಬರ್ಕೋತಾ ಇದ್ದೀನಿ, -1ನ ಮಾತ್ರ ಬರೀತಾ ಇಲ್ಲ, ಅದನ್ನು ಈ ಕಡೆಗೆ ತೊಗೊಂಡಿದ್ದೀನಿ, ಆವಾಗ +1 ಆಗ್ತಾಯಿದೆ, ಅದನ್ನು ಬರೀತಾ ಇದ್ದೀನಿ. ಎಕ್ಸ್ ಈಸ್ ಈಕ್ವಲ್ ಟು 5 + 1 ಏನಾಯಿತು, 6. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 6. ನೋಡಿ ಬೇಕಾದ್ರೆ ಈ ಈಕ್ವೇಷನ್ಗೆ ಹಾಕಿದರೆ ಸರಿ ಬರುತ್ತೆ. 6ಅಲ್ಲಿ 1 ಆದರೆ 5 ತಾನೆ, ಅಂದರೆ ದ ಈಕ್ವೇಷನ್ ಈಸ್ ಕರೆಕ್ಟ್. ಅಂದರೆ LHS RHS ಸೇಮ್ ಬರಬೇಕು. ಹಾಗಿದ್ದರೆ ಇದು ಈಕ್ವೇಷನ್ ಅಂತ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಫೋರ್ತ್ ಕ್ವಶನ್, y + 4 ಈಸ್ ಈಕ್ವಲ್ ಟು -4. ನೋಡಿ ಇಲ್ಲೂ ಅಷ್ಟೇ, y ಹಾಗೆ ಇಟ್ಕೋತಾ ಇದ್ದೀನಿ, ಈಸ್ ಈಕ್ವಲ್ ಟು -4 ಆ ಕಡೆ ಇಟ್ಕೋತಾ ಇದ್ದೀನಿ. ನೋಡಿ +4ನ ಈ ಕಡೆಗೆ ಹಾಕಿದರೆ ಏನಾಯಿತು, -4 ಆಗುತ್ತೆ, -4 ಬರಿತಾ ಇದ್ದೀನಿ. ಅವಾಗೇನಾಯಿತು, y ಈಸ್ ಈಕ್ವಲ್ ಟು -4 - 4 ಎರಡೂ ನೆಗೆಟಿವ್ ಇದ್ದರೆ ಕೂಡಬೇಕು, ಮೈನಸ್ಸೇ ಇಡಬೇಕು. 4 + 4 8, ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್, ಕೂಡಬೇಕು, ಮೈನಸ್ಸೇ ಇಡಬೇಕು. ಓಕೆ, ದಿಸ್ ಈಸ್ ದ y ವ್ಯಾಲ್ಯೂ. ಈ ಥರ ನಾವು ಇವನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದೇ ಥರ ನೋಡಿ ಫಿಫ್ತ್ ಒನ್, y - 4 ಈಸ್ ಈಕ್ವಲ್ ಟು -7. ಇಲ್ಲೂ ಅಷ್ಟೇ, y ನ ಹಾಗೆ ಇಟ್ಕೋತೀವಿ, -7 ಈಸ್ ಈಕ್ವಲ್ ಟು -7 ಹಾಗೆ ಇಟ್ಕೋತಿದ್ದೀನಿ. -4 ಅನ್ನೋದು ಈ ಲೆಫ್ಟ್ ಸೈಡಲ್ಲಿ ನಾವು ವೇರಿಯಬಲ್ ಮಾತ್ರ ಇರಲಿ, ಇರೋ ನಂಬರ್ನ ಈ ಕಡೆಗೆ ಶಿಫ್ಟ್ ಮಾಡಿಬಿಡೋಣ. ಆವಾಗ -7 ಬರ್ಕೊಂಡಿದ್ದೀನಿ, -4 ಈ ಕಡೆ ಹೋದರೆ +4 ಆಗುತ್ತೆ, ಬರಿತಾ ಇದ್ದೀನಿ. y ಈಸ್ ಈಕ್ವಲ್ ಟು -7ಅಲ್ಲಿ +4 ಹೋದರೆ ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. 7ಅಲ್ಲಿ 4 ಹೋದರೆ 3, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಮೈನಸ್. ಈ ರೀತಿ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇನ್ನು ಉಳಿದಿರೋಂಥ ಪ್ರಾಬ್ಲಮ್ಸ್ನ ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಮೈನ್, ಇದು ಅಷ್ಟೇ, ಗಿವ್ ಫಸ್ಟ್ ದ ಸ್ಟೆಪ್, ಯು ವಿಲ್ ಯೂಸ್ ಸಪ್ರೇಟ್ ದ ವೇರಿಯಬಲ್ಸ್, ದೆನ್ ಸಾಲ್ವ್ ದ ಈಕ್ವೇಷನ್. ಇದು ಅಷ್ಟೇ, ಈಕ್ವೇಷನ್ನ ಸಾಲ್ವ್ ಮಾಡಬೇಕು, ಫಸ್ಟು ವೇರಿಯಬಲ್ಸ್ನ ಸಪ್ರೇಟ್ ಮಾಡಬೇಕು. ನೀವು ಫಸ್ಟ್ ಮೈನ್ನ ಅಬ್ಸರ್ವ್ ಮಾಡಿ, ಅಲ್ಲಿ ಬರೀ ಪ್ಲಸ್ಸು ಮೈನಸ್ ಅಷ್ಟೇ ಇದ್ವು, ಆದರೆ ಇದರಲ್ಲಿ ಏನಾಗಿದೆ, ಇಂಟು ಮತ್ತು ಡಿವೈಡೆಡ್ ಬೈ ಇದೆ. ನೋಡಿ 3l ಈಸ್ ಈಕ್ವಲ್ ಟು 42. ಸೆಕೆಂಡ್ ಒನ್, b/2 ಈಸ್ ಈಕ್ವಲ್ ಟು 6. ಥರ್ಡ್ ಒನ್, 4x ಈಸ್ ಈಕ್ವಲ್ ಟು 25. ನೋಡಿ ಈ ಥರ ಇದ್ದಾಗ ಹೇಗೆ ಮಾಡಬೇಕು ನೋಡಿ, ಎಲ್ ಹಾಗೆ ಬರ್ಕೋಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು ಇರುತ್ತೆ ಅಂತ, 3 ಟೈಮ್ಸ್ ಎಲ್ಲ ಅಂತ. ಈ ಇಂಟು 3 ಏನಾಗುತ್ತೆ, ಈ ಕಡೆ ಹೋದರೆ ಏನಾಗುತ್ತೆ, ಇಲ್ಲಿರೋದು ಇಲ್ಲಿಗೆ ಕೆಳಗೆ ಬರುತ್ತೆ, ಅಂದರೆ 3. ಅವಾಗೇನಾಯಿತು, 3 1s 3, 12 ಆಯಿತು, 3 4s 12, ಅಂದರೆ ಎಲ್ ವ್ಯಾಲ್ಯೂ ಏನಾಯಿತು, 14. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಇದೆ, ಇದನ್ನು ಈ ಕಡೆ ಕಳಿಸ್ಬೇಕು, ಕ್ರಾಸ್ ಮಾಡಿಫಿಕೇಷನ್ ಮಾಡೋಣ. b × 1b, 2 6 12, ನಮಗೆ ಹೀಗೆ ಡೈರೆಕ್ಟ್ ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಹಾಗೆ ಇಟ್ಕೊಳ್ಳಿ, ಇದು ಇಂಟು ಇರೋದ್ರಿಂದ ಏನಾಗುತ್ತೆ, 25 ಹಾಗೆ ಬರ್ಕೊಳ್ಳಿ, ಇಂಟು 4 ಇರೋದು ಕೆಳಗಡೆ ಬರುತ್ತೆ, ಡಿವೈಡೆಡ್ ಬೈ 4. ಓಕೆ, ಇಲ್ಲಿರೋಂಥ 4 ಕೆಳಗಡೆ ಬರುತ್ತೆ.
ಈ ಥರ ಸಾಲ್ವ್ ಮಾಡಬೇಕು. ಇಂಟು ಇದ್ದರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ದರೆ ಇಂಟು ಆಗುತ್ತೆ. ಇದೇ ಥರ z/3 ಈಸ್ ಈಕ್ವಲ್ ಟು 5/4. ನೋಡಿ z ಹಾಗೆ ಇರಲಿ, ಈ ಡಿವೈಡೆಡ್ ಬೈ 3ನ ಈ ಕಡೆಗೆ ಹೋಗುತ್ತೆ ಅಂದರೆ ಇಂಟು ಆಗುತ್ತೆ. 5/4 ಇಂಟು 3 ಅಂದರೆ ಇದು ಕೆಳಗಿರೋದು ನ್ಯೂಮರೇಟರ್ಗೆ ಹೋಗುತ್ತೆ. ಆವಾಗ ಏನಾಯಿತು 3 5 15/4. ಈ ರೀತಿ ನಾವು ಮಾಡ್ಕೋಬೋದು. ನೆಕ್ಸ್ಟು ಫಿಫ್ತ್ ಒನ್, a/5 ಈಸ್ ಈಕ್ವಲ್ ಟು 7/15. ಇದು ಅಷ್ಟೇ ನೋಡಿ, ಇದನ್ನು ಈ ಕಡೆ ಕಳಿಸ್ತೀನಿ. a ಈಸ್ ಈಕ್ವಲ್ ಟು 7 ಇಂಟು 5, 7/15. ಇಲ್ಲಿ ಇಂಟು 5 ಆಗುತ್ತೆ, ಇದು ಇಲ್ಲಿ ಹೋಗಿ 5 ಇಂಟು ಆಗುತ್ತೆ. 7 5 35/15. ಸಿಂಪ್ಲಿಫೈ ಅಂದಾಗ ನೋಡಿ, ಇಲ್ಲಿ 25/4 ಇದೆ, 4ಇಂದ ಭಾಗ ಆಗಲ್ಲ. 15/4 ಇದೆ, ಇದು ಭಾಗ ಆಗಲ್ಲ. ಆದರೆ ಇವೆರಡು ಅಬ್ಸರ್ವ್ ಮಾಡಿ, ಎರಡು ಎಂಡ್ ವಿತ್ 5 ಇರೋದ್ರಿಂದ ಇವೆರಡು ಒಂದೇ ಮಗಿಯಿಂದ ಭಾಗ ಆಗುತ್ತೆ. 5 3s 5 7s therefore 7/3. ಈ ಥರ ಭಾಗ ಆದರೆ ನಾವು ಅದನ್ನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಟೈಮಲ್ಲಿ ಫ್ರಾಕ್ಷನ್ ಬಂದಾಗ ಅದನ್ನು ಫಸ್ಟು ಎರಡು ಒಂದೇ ಮಗ್ಗಿಯಿಂದ ಹೋಗುತ್ತಾ ನೋಡಿಕೊಂಡು ಸಿಂಪ್ಲಿಫೈ ಮಾಡಿ ಇಡಬೇಕಾಗುತ್ತೆ. ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟು ಇದು ಕಾಂಬಿನೇಷನಲ್ಲಿ ಅಂದರೆ ಪ್ಲಸ್ಸು ಮೈನಸ್ಸು ಇಂಟು ಎಲ್ಲ ಇರೋವನ್ನ ಹೇಗೆ ಮಾಡಬೇಕು, ಇದು ಅಷ್ಟೇ. ಸಾಲ್ವ್ ದಿ ಈಕ್ವೇಷನ್. ಓಕೆ, ಫಸ್ಟ್ ಒನ್ 3n minus 2 is equal to 46. Second one 20p/3 is equal to 40. ನೋಡಿ ಇಲ್ಲಿ ಹೇಗೆ ಮಾಡಬೇಕು ಅಂದರೆ 3n minus 2 ನಾನು ಹೇಳಿದ್ದೀನಿ, 3nನ್ನು ಹಾಗೆ ಇಟ್ಕೋಬೇಕು. ಯಾಕೆಂದರೆ n ಅಂತ ಎಲ್ಲಿ ಬರುತ್ತೆ ಅಥವಾ ಎಕ್ಸು ಎನ್ನು ಯಾವುದೇ ವೇರಿಯಬಲ್ ಇರಲಿ ಆ ಟರ್ಮ್ನ ಹಂಗೆ ಇಟ್ಕೊಡಿ. ಈಸ್ ಈಕ್ವಲ್ ಟು 46ನು ಹಾಗೆ ಬರ್ಕೊಂಬಿಡಿ. ಇಲ್ಲಿ ನಂಬರ್ ಇದೆ, ಅದು ನೆಗೆಟಿವ್ ನಂಬರ್ ಇದೆ, ಅದನ್ನು ಈ ಕಡೆಗೆ ಶಿಫ್ಟ್ ಮಾಡಿ. ಅವಾಗ ಏನಾಯಿತು, ಅದು +2 ಆಯಿತು. ಇಲ್ಲೂ ಬರಿಬೋದು, ಆದರೆ ಇಲ್ಲಿ ಬರೆಯೋದಕ್ಕಿಂತ ನಮ್ಗೆ ಇಲ್ಲಿ ಬರೆಯೋದು ಶೂಟ್. ಯಾಕೆಂದರೆ ಇಲ್ಲಿ ಬರಿಬಾರ್ದು, ಆ್ಯಕ್ಚುಲಿ ಇಲ್ಲಿ ಬರಿಬಾರ್ದು, ಇಲ್ಲೇ ಕೆಳಗೆ ಬರಿಬೇಕು. ಯಾಕೆಂದರೆ ಇಲ್ಲಿ ಆಲ್ರೆಡಿ ನಂಬರ್ ಇದೆ, ಆ ನಂಬರ್ನ ಈ ಕಡೆಗೆ ಶಿಫ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವು ಅದನ್ನ ಕೆಳಗೆ ಬರ್ಕೊಳ್ಳೋಣ. 3n is equal to 46 + 2 ಏನಾಯಿತು, 48 ಆಯಿತು. ಇವಾಗ ಈ ಥರ ಇದ್ದರೆ ಏನು ಮಾಡಬೇಕು, ನಾನು ಹೇಳಿದ್ದೀನಿ, ಇಂಟು ಇದ್ದರೆ ಅದು ಕೆಳಗಡೆ ಬರುತ್ತೆ. 48/3, 3 1s 3, ಇನ್ನು 1 ಉಳಿತು, 18 ಆಯಿತು. 3 6 18, therefore n is equal to 60. ಈ ಥರ ನಾವು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ ಇದೊಂದು ಫ್ರಾಕ್ಷನು, ಇದು ನಂಬರು. ನಾವು ಫ್ರಾಕ್ಷನ್ ಇದ್ದರೆ ನಾನು ಹೇಳಿದ್ದೀನಿ ಯಾವಾಗಲೂ ಡಿವೈಡ್ ಇರೋದು ಇಂಟು ಆಗುತ್ತೆ. 20p ಹಾಗೆ ಬರ್ಕೊಳ್ಳೋಣ. 40 × 3, ಇದು ಇಂಟು 3 ಆಗುತ್ತೆ. 20p is equal to 43s 4 3s 12, 120 ಆಯಿತು. p is equal to ಇದು ಇಂಟು ಇದ್ರೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. 120 ಇದು ಕೆಳಗಡೆ ಬರುತ್ತೆ ಡಿನಾಮಿನೇಟರಲ್ಲಿ. ನೋಡಿ 21s 26 ಅಂದರೆ p is equal to 6. ಈ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅಂದರೆ ಮೈನಸ್ ಏನಾದರೂ ಬಂದರೆ ಅದನ್ನು ಈ ಕಡೆಗೆ ಶಿಫ್ಟ್ ಮಾಡಿ ಪ್ಲಸ್ ಆಗುತ್ತೆ. ಆ ಬಂದಿರೋದನ್ನ ಮತ್ತೆ ಇಂಟು ಏನಿರುತ್ತೆ ಅಂತ ನೋಡ್ಕೊಂಡು ಅದು ಡಿವೈಡ್ ಆದಮೇಲೆ ಅದನ್ನು ಭಾಗಿಸ್ಬೇಕಾಗುತ್ತೆ. ಆ ಥರ ಇದರಲ್ಲಿ ಮೇನ್ ಸ್ಟೆಪ್ಸ್ ಏನಂದರೆ ನೀವು ತಿಳ್ಕೊಬೇಕಾಗಿರೋದು, ಅಡಿಷನ್ ಅಂತ ಬಂದಾಗ ವೇರಿಯಬಲ್ಸ್ನ ಹಂಗೆ ಇಟ್ಕೋಬೇಕು. ನೆಕ್ಸ್ಟು ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಬಂದರೆ ಅದನ್ನು ಆ ಕಡೆಗೆ ಈಕ್ವಲ್ಸ್ ಆದಮೇಲೆ ಶಿಫ್ಟ್ ಮಾಡಿಬಿಡಬೇಕು. ಶಿಫ್ಟ್ ಮಾಡಿ ಸಿಂಪ್ಲಿಫೈ ಮಾಡಿ, ಇಂಟು ಇದ್ದರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ದರೆ ಇಂಟು ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಅಷ್ಟು ಮಾಡಿದರೆ ನೀವು ಈಸಿಯಾಗಿ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಮೇನ್, ಅವು ಅಷ್ಟೇ. ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಷನ್. Equations, same problems. 10p is equal to 100. ನೋಡಿ ಇದನ್ನು ಡಿವೈಡ್ ಮಾಡೇ ಬರೀಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ಇಂಟು ಇದ್ದರೆ ಅದು ಡಿವೈಡ್ ಆಗುತ್ತೆ ಅಂತ ಗೊತ್ತಲ್ವಾ, ಅದಕ್ಕೆ ಇಲ್ಲೇ ಮಾಡಿಬಿಡ್ಬೋದು. 10 1s 10 10s ಅಂದರೆ ಎಷ್ಟಾಯಿತು, p is equal to 10. ಈ ಥರ ಡೈರೆಕ್ಟು ಮಾಡ್ಬೋದು ನಾವು. ಸೆಕೆಂಡ್ ಒನ್ 10p + 10 is equal to 100. ನಾನು ಹೇಳಿದ್ದೀನಿ +10 ಇರೋದು ಈ ಕಡೆ ಶಿಫ್ಟ್ ಆಗುತ್ತೆ.
10p ಹಾಗೆ ಬರ್ಕೋತಾ ಇದ್ದೀನಿ, 100 ಹಾಗೆ ಬರ್ಕೋತಾ ಇದ್ದೀನಿ. 10 + 10 ಈ ಕಡೆ ಬಂದರೆ -10. 10p = 100ಅಲ್ಲಿ 10 ಹೋದರೆ 90. ಇದನ್ನು p = 90/10 ಅಂತ ಮಾಡಾದರೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ 10 1s 10 9s p = 9 ಅಂತಲೂ ಬರಿಬೋದು. ನೆಕ್ಸ್ಟ್ -p/3 = 5 ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಹೇಳಿದ್ದೀನಿ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡಬೇಕು, ಅಂದರೆ ಇಂಟು ಆಗುತ್ತೆ. -p = 5 3s 15 ಆಯಿತು. ನೋಡಿ -p = 15, p ಈ ಮೈನಸ್ನ ತೊಗೊಂಡು ಇಲ್ಲಿಗೆ ಹಾಕೋಣ -50. ಅಂದರೆ ಪಿನ ಕೆಳಗಡೆ ತೊಗೋಬೇಕು. ಇದು ಆ್ಯಕ್ಚುಲಿ ಹಿಂಗೆ ಮಾಡಬೇಕು. p = 15 ಮೈನಸ್ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ ಅಂತ -1. ಇದನ್ನು ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ 15/1 ಅಂದರೆ 15 ಆಗುತ್ತೆ. ಹಾಗಾಗಿ ನಾವು ಏನು ಮಾಡಿರ್ತೀವಿ, ಇದೆಲ್ಲ ಮಾಡ್ಕೊಳ್ಳೋದು ಇನ್ನೇನು ಅಂತ ಈ ಮೈನಸ್ನ ತೊಗೊಂಡು ಇಲ್ಲಿಗೆ ಹಾಕ್ತೀವಿ. ಆವಾಗ ಏನಾಗುತ್ತೆ, p = -15 ಆಗುತ್ತೆ. -p ಅನ್ನೋದು 15ಗೆ ಸಮ, p ಅನ್ನೋದು -15ಗೆ ಸಮ ಆಗಿರುತ್ತೆ. ಇದು ಇದಕ್ಕೆ ಆನ್ಸರ್. ನೆಕ್ಸ್ಟ್ ಇದೇ ಥರ ನೆಕ್ಸ್ಟು 4th ಒನ್ 3s = 0. ನೋಡಿ =0 ಇದ್ದರೆ ವೆರಿ ಈಸಿ. ನೋಡಿ 0/3 ಆಗುತ್ತೆ. 0/3 ಅಂದರೆ ಏನು, 0ನೇ ಬರುತ್ತೆ. ಓಕೆ, 3/0 ಅಂದರೆ ಇನ್ಫಿನಿಟಿ, 0/3 ಅಂದರೆ 0ನ ನಾವು ನಂಬರಿಂದ ಭಾಗಿಸಿದ್ರೆ ನಮಗೆ 0ನೇ ಬರುತ್ತೆ. ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ, ಅವನ್ನ ನೀವೇ ಟ್ರೈ ಮಾಡ್ಬೋದು, ಅದು ವೆರಿ ಈಸಿ ಇದ್ದಾವೆ. ನೆಕ್ಸ್ಟ್ ಮೋರ್ ಈಕ್ವೇಷನ್ಸ್. ಎಕ್ಸಸೈಸ್ 4.3 4.3 solve the following equations. First one, 2y plus 5/2 is equal to 37/2. ಇವನು ಸೇಮ್ ಅದೇ ಥರನೇ ಪ್ರಾಬ್ಲಮ್ಸೇ, ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫ್ರಾಕ್ಷನ್ಸ್ ಬಂದಿದೆ ಅಲ್ವಾ. ಈಗ ನಾವೇನು ಮಾಡೋಣ, 2yನ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ 5/2 ಅನ್ನೋದು ಒಂದು ಫ್ರಾಕ್ಷನು, ಇದನ್ನು ಈ ಕಡೆಗೆ ಶಿಫ್ಟ್ ಮಾಡೋಣ, = 37/2 ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ 5/2 ಈ ಕಡೆ ಹೋದರೆ -5/2. ಈಗ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡಿದೆ, ಅವಾಗ -5/2 ಆಯಿತು. ಇವೆರಡು ಅಬ್ಸರ್ವ್ ಮಾಡಿ, ನಿಮಗೆ ಆಲ್ರೆಡಿ ಫ್ರಾಕ್ಷನ್ಸ್ನ ಹೇಗೆ ಕಳಿಬೇಕು ಅನ್ನೋದು ಗೊತ್ತಿದೆ. ಫ್ರಾಕ್ಷನ್ಸ್ ಇದ್ದಾಗ ಹೇಗೆ ಕಳಿಬೇಕು, ಫಸ್ಟು ಡಿನಾಮಿನೇಟರ್ ಸೇಮ್ ಇದೆಯಾ ಅಂತ ನೋಡಬೇಕು. ಸೇಮ್ ಇದೆ ಅಲ್ವಾ, ಹಾಗಾಗಿ ಏನು ಮಾಡೋಣ, 2 ಬರ್ಕೊಂಡ್ಬಿಡ್ತೀನಿ, ಮೇಲಿರೋನ ಸಬ್ಟ್ರಾಕ್ಟ್ ಮಾಡೋಣ. 37 - 5. 2y = ಈ ಥರ ಬರ್ತಾ ಇದೆ. 2y = ನೋಡಿ 37ಅಲ್ಲಿ 5 ಹೋದರೆ 32/2. 2 1s 2 16s ಅಂದರೆ 2y = 16 ಆಯಿತು. 2 1s 2 8s 16, y = 8. ಈ ರೀತಿ ನಾವು ಇವನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟು ಕೊಟ್ಟಿರೋದನ್ನು ನೋಡ್ಕೋಬೇಕು, ವೇರಿಯಬಲ್ ಎಲ್ಲಿರುತ್ತೋ ಅದನ್ನ ಹಾಗೆ ಇಟ್ಕೋಬೇಕು. ನಂಬರ್ ಅಥವಾ ಫ್ರಾಕ್ಷನ್ ಏನಾದ್ರು ಬರಲಿ, ಅದು ಒಂದು ಫ್ರಾಕ್ಷನ್ ಆದರೂ ಇರಲಿ, ನಂಬರ್ ಆದರೂ ಇರಲಿ, ಅದನ್ನು ಆ ಕಡೆಗೆ ಈಕ್ವಲ್ಸ್ ಆದಮೇಲೆ ಹಾಕ್ಬಿಡಬೇಕು. ಅದು ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ 5/2 ಇದೆ, ಅದು ಆ ಕಡೆ ಹೋದರೆ -5/2 ಆಗುತ್ತೆ. ಆವಾಗ ನೋಡಬೇಕು ಅವೆರಡೂ ಫ್ರಾಕ್ಷನ್ಸ್ಗೆ ಡಿನಾಮಿನೇಟರ್ ಸೇಮ್ ಆಗಿರಬೇಕು, ಹಂಗಿದ್ರೆ ಮಾತ್ರ ನಾವು ಈಸಿಯಾಗಿ ಕಳಿಬೋದು. ಅಕಸ್ಮಾತ್ ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ ಸೇಮ್ ಮಾಡಿಕೊಂಡು ನಾವು ಕಳಿಬೇಕಾಗುತ್ತೆ. ಕಳೆದು ಲಾಸ್ಟಿಗೆ ಅಲ್ಲಿ ವೈನ ಪಕ್ಕ ಏನಿದೆ ಇಂಟು ಇದ್ದರೆ ಈ ಕಡೆ ಡಿವೈಡ್ ಮಾಡಿ, ಡಿವೈಡ್ ಇದ್ದರೆ ಇಂಟು ಮಾಡಿಕೊಂಡು ನೀವು ಸಾಲ್ವ್ ಮಾಡಿದರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. 7m plus 19/2 is equal to 30. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ನಾನು ಹೇಳಿದ್ದೀನಿ 7m ಅನ್ನೋದು ಒಂದು ವೇರಿಯಬಲ್ ಇದೆ, ಹಾಗಾಗಿ ಅದನ್ನ ಹಾಗೆ ಇಟ್ಕೊಳ್ಳಿ. = 13 ಹಾಗೆ ಬರ್ಕೊಳ್ಳಿ. ಪ್ಲಸ್ 19/2 ಅನ್ನೋದು ಒಂದು ಫ್ರಾಕ್ಷನು, ಇದನ್ನು ಈ ಕಡೆಗೆ ಹಾಕಿ, ಅವಾಗ ಏನಾಯಿತು -19/2 ಆಗುತ್ತೆ. ಆವಾಗ ನೋಡಿ ಇವೆರಡು ಅಬ್ಸರ್ವ್ ಮಾಡಿದರೆ ಇಲ್ಲಿ ಡಿನಾಮಿನೇಟರ್ 1 ಇದೆ, ಇಲ್ಲಿ 2 ಇದೆ. ನಮಗೆ ಫಸ್ಟು ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು, ಅಂದರೆ ಇಲ್ಲಿ 2 ಬರಬೇಕು ಅಂದರೆ ಇಲ್ಲಿ 2 ಇಂದ ಮಾಡೋಣ. ಇಲ್ಲಿ ಮಾಡಿದ ಮೇಲೆ ಮೇಲೂ ಮಾಡಿಬಿಡ್ಬೇಕು, ಯಾಕೆಂದರೆ ಅದು ಈಕ್ವಲೆಂಟ್ ಫ್ರಾಕ್ಷನ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ನಮ್ಮದು ಸೇಮ್ ಬರಲ್ಲ. ಹಾಗಾಗಿ ಕೆಳಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂದಮೇಲೆ ಮೇಲೂ ಮಲ್ಟಿಪ್ಲೈ ಮಾಡಬೇಕು, ಯಾಕೆಂದರೆ ನೋಡಿ 2 1s ಕ್ಯಾನ್ಸಲ್ ಆಗಿ ಮತ್ತೆ ಅದೇ ಉಳಿಯುತ್ತೆ. ಅಂದರೆ ನಾವು ಏನೇ ಮಾಡಿದರೂ ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಬಾರ್ದು. ಆ ಥರ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ಈಗ 13 2s 26,
ಬೈ 2 ಮೈನಸ್ 19/2 ಈ ಥರ ಆಯಿತು. ಇವಾಗ ನೋಡಿ ಡಿನಾಮಿನೇಟರ್ ಸೇಮ್ ಇದೆ. ಇವಾಗ ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡೋಣ. 26 ಮೈನಸ್ 19, 26ಅಲ್ಲಿ 19 ಹೋದರೆ ಏನು ಬರುತ್ತೆ? 7 ಬರುತ್ತೆ. 7/2, 7m ಇಸ್ ಈಕ್ವಲ್ ಟು 7/2. ನೋಡಿ ಇಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ, ನಾವು ಮೇಲೇ, ಏಕೆಂದರೆ ಇಲ್ಲಿ 1 ಇರುತ್ತಲ್ವ, ಹಂಗಾಗಿ ಮೇಲೇ ಡಿವೈಡ್ ಮಾಡ್ಬೋದು. 7 1s 7 1s ಅಂದರೆ m ಇಸ್ ಈಕ್ವಲ್ ಟು 1/2 ಬರುತ್ತೆ. ಇಲ್ಲಪ್ಪ ನಾವು ಇನ್ನೊಂದು ಥರ ಮಾಡ್ತೀವಿ ಅಂದರೆ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿ. 7 2s 14m ಇಸ್ ಈಕ್ವಲ್ ಟು 7. ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 7m ಇಂಟು 2 7 14m, ಈ 7 1s 7, m ಇಸ್ ಈಕ್ವಲ್ ಟು 7/14 ತಾನೆ, ಇದು ಕೆಳಗೆ ಬರುತ್ತೆ. 7 1s 7 2s ಅವಾಗ m ಇಸ್ ಈಕ್ವಲ್ ಟು 1/2. ಈ ಥರನೂ ಮಾಡ್ಕೋಬೋದು. ಇಲ್ಲ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊತೀವಿ ಅಂದರೆ ಮೇಲಿರೋದು ಮೇಲೇ ಡಿವೈಡ್ ಮಾಡಿಕೊಂಡು ಒಂದೇ ಸರಿ ಬರೆದ್ರು ಓಕೆ. ನೀವೇ ಇಡಬೇಕಾದ್ರೂ ಸಿಂಪಲ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಹಿಂಗೇನೆ ಮಾಡ್ಬೋದು. ಎರಡೂ ಕರೆಕ್ಟ್ ಮೆಥಡ್. ನಿಮಗೆ ಯಾವುದು ಯೂಸ್ ಆಗುತ್ತೆ, ಯಾವುದು ಇಷ್ಟನೋ ಅದನ್ನು ನೀವು ಅದನ್ನು ಫಾಲೋ ಮಾಡ್ಕೊತ ಹೋಗಿ. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್. q/4 + 7 ಇಸ್ ಈಕ್ವಲ್ ಟು 5 ಈ ಥರ ಇದೆ. ನಮಗಂತೂ ಇದು ತುಂಬ ಈಸಿ ಆಯಿತು ನೋಡಿ. q/4 ಇರೋದ್ರಿಂದ ಅದನ್ನ ಹಾಗೆ ಬರ್ಕೊಳ್ಳಿ. ಇಲ್ಲಿ ಏನು ಫಸ್ಟ್ ಟರ್ಮ್ ಅಂದರೆ ವೇರಿಯೇಬಲ್ ಇರೋ ಟರ್ಮ್ ಬರ್ಕೊಂಡ್ಬಿಡ್ಬೇಕು. ಇಸ್ ಈಕ್ವಲ್ ಟು 5 ಇದೆ, ಅದು ಬರ್ಕೊಳ್ಳಿ. +7 ಈ ಕಡೆ ಬಂದರೆ ಏನಾಯಿತು? -7. q/4 ಹಾಗೆ ಬರ್ಕೊಳ್ಳಿ. 5ಅಲ್ಲಿ -7 ಹೋದರೆ ಅಂದರೆ ಇದಕ್ಕೆ ಪ್ಲಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನು ಮಾಡಬೇಕು? ಕಳಿಬೇಕು. 7ಅಲ್ಲಿ 5 ಹೋದರೆ 2, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, -2 ಆಯಿತು. ಇವಾಗ ನಾನು ಹೇಳಿದ್ದೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಂಟು ಡಿವೈಡ್ ಇದ್ದಾಗ q ಇಂಟು 1 q, -2 ಇಂಟು 4 -2 4s 8. ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ 2b/3 - 5 ಇಸ್ ಈಕ್ವಲ್ ಟು 3 ಅಂತ ಒಂದು ಕ್ವಶನ್ ಇದೆ ನೋಡಿ. ಇಲ್ಲೂ ಅಷ್ಟೇ 2b/3 ಹಾಗೆ ಬರ್ಕೊಳ್ಳಿ. ಈ -5 ಈ ಕಡೆಗೆ ಆದರೆ ಏನಾಯಿತು? +5 ಆಗುತ್ತೆ. ಇಸ್ ಈಕ್ವಲ್ ಟು 3 ಹಾಗೆ ಬರ್ಕೊಳ್ಳಿ, +5 ಬರ್ಕೊಳ್ಳಿ. ಆವಾಗ ಏನಾಯಿತು? 2b/3 ಇಸ್ ಈಕ್ವಲ್ ಟು 3 + 5 ಎಷ್ಟು? 8. ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 2b ಇಸ್ ಈಕ್ವಲ್ ಟು 8 3s 24. ನೀವು ಹೀಗೇ 2 1s 2 12s ಅಂತನಾದರೂ ಬರ್ಕೋಬೋದು. ಇಲ್ಲ ನಾನು ಹೇಳಿದ್ದೀನಿ b ಇಸ್ ಈಕ್ವಲ್ ಟು 24/2 ಅಂತ ಬರ್ಕೊಂಡು 2 12s ಅಂತನಾದರೂ ಮಾಡ್ಕೋಬೋದು. ಯಾವುದಾದ್ರೂ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ 5/2x ಇಸ್ ಈಕ್ವಲ್ ಟು 25/4. ನೋಡಿ ಇದನ್ನಂತೂ ತುಂಬ ಈಸಿಯಾಗಿ ಮಾಡ್ಬೋದು. 5 1s 5 5s 2 1s 2 2s x ಇಸ್ ಈಕ್ವಲ್ ಟು 5/2 ಅಂತನಾದರೂ ಬರಿಬೋದು. ಇಲ್ಲ ನಮಗೆ ಕಷ್ಟ ಈ ಥರ ಮಾಡೋದು ಗೊತ್ತಾಗಲ್ಲ ಅಂದರೆ ಈ ಥರನೂ ಮಾಡ್ಬೋದು ನೋಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 5x ಇಂಟು 4 5 4s 20x, 25 2s 50. ನೋಡಿ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ನ್ಯೂಮರೇಟರ್ ಇದರಲ್ಲಿರೋಂಥ ನ್ಯೂಮರೇಟರ್ ಡಿನಾಮಿನೇಟರಿಗೆ ಮಲ್ಟಿಪ್ಲೈ ಆಗ್ತಿದೆ, ಇಲ್ಲಿರೋಂಥ ಡಿನಾಮಿನೇಟರ್ ನ್ಯೂಮರೇಟರಿಗೆ ಮಲ್ಟಿಪ್ಲೈ. ಎಕ್ಸ್ ಅನ್ನೋದು ನಾವು ಯಾವಾಗಲೂ ನ್ಯೂಮರೇಟರ್ಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಆವಾಗ 5 4s 20x ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 50/20, 10 2s 10 5s ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 5/2. ಈ ರೀತಿ ನಾವು ಸಾಲ್ವ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ we discuss about the remaining problems belongs to simple equation. ಇದರಲ್ಲೇ ಉಳಿದಿರುವಂಥ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.